ಕಾಲಿದರ್ ಲಾಪತ ಈ ಮೂವಿ ಬಂದು 2019 ನ ಕೆಡಿ ಎಂಬ ಮೂವಿಯ ಅಡಾಪ್ಟೇಷನ್ ಇಂದ ಮೂಡ್ ಬಂದಿದೆ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಮಧುಮಿತಾ ಹಾಗೂ ಮೇನ್ ರೋಲ್ ನಲ್ಲಿ ಅಭಿಷೇಕ್ ಬಚ್ಚನ್ ಹಾಗೂ ದೈವಿಕ್ ಮಾಡಿದ್ದಾರೆ. ಕತೆ ಬಗ್ಗೆ ಹೇಳಿದರೆ ಕಾಲಿದರ್ ಅವರಿಗೆ ಮೆಮೊರಿ ರಿಲೇಟೆಡ್ ಇಲ್ನೆಸ್ ಇದೆ. ಅದಕ್ಕೆ ಅವ್ರ ಫ್ಯಾಮಿಲಿ ಅವರು ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ತುಂಬಾ ಸಲ ಮಾಡಿದ್ದಾರೆ. ಈ ಸಮಯದಲ್ಲಿ ಅವರನ್ನ ಸಾಯಿಸ್ಬಿಟ್ಟು ಅವ್ರ ಆಸ್ತಿನ ನಮ್ಮ ಹೆಸರು ಬರ್ಸ್ಕೊಂಬೋಣ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಸಾಯಿಸಕ್ ಧೈರ್ಯ ಬರಲ್ಲ. ಆ ಸಮಯದಲ್ಲಿ ಅವರು ಸಜೆಸ್ಟ್ ಮಾಡ್ತಾರೆ ಇವ್ರನ್ನ ಕರ್ಕೊಂಡು ಕುಂಭಮೇಳದಲ್ಲೂ ಬಿಟ್ಬಿಡಿ ಅಂತ. ಅದೇ ರೀತಿ ಅವ್ರು ಕುಂಭಮೇಳ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ಸಮಯದಲ್ಲಿ ಕಾಲಿದರ್ ಅವ್ರ ಫ್ಯಾಮಿಲಿ ಅವರು ಮಾತಾಡಿದ್ರೆ ಕೇಳಿಸ್ಕೊಂತಾರೆ, ಇವ್ರುಗಳು ನನ್ನ ಇಲ್ಲಿ ಬಿಟ್ಬಿಡೋಕೆ ಬಂದಿದ್ದಾರೆ ಅಂತ. ಅವಾಗ ಕಾಲಿದರ್ ಅವರು ಇವ್ರು ಬಿಡಕ್ಕಿಂತ ಮುಂಚೆ ನಾನೇ ತಪ್ಪಿಸ್ಕೊಂಡ್ಬಿಡೋಣ ಇಲ್ಲಿನ ಅಂತ ಹೊರಟೋಗ್ತಾರೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡಿ ತಿಳ್ಕೊಬೇಕು. ಪರ್ಫಾರ್ಮೆನ್ಸ್ ಗಳ ಬಗ್ಗೆ ಮಾತಾಡಿದ್ರೆ ದೇವಿಕ್ ಮಾತ್ರ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಒಬ್ಬ ಆರ್ಫನ್ ಆಗಿ ಈ ಮೂವಿನಲ್ಲಿ ಜಾಯ್, ಸ್ಯಾಡ್ನೆಸ್, ಫ್ಯಾಮಿಲಿ, ಲೈಫ್ ಎಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರೋ ತರ ಮಾಡಿದಾನೆ. ಎಸ್ಪೆಷಲಿ ಅವ್ನ್ ಡೈಲಾಗ್ಸ್ ಇದೆಲ್ಲ ಸಖತ್ತಾಗಿ ಮೂಡ್ ಬಂದಿದೆ. ನಾನು ಅವನನ್ನ ಬಿಗಿನಿಂಗ್ ಅಲ್ಲಿ ಯಾಕೆ ಈ ತರ ಆಡ್ತಿದ್ದೇನೆ ಅನ್ಕೊಂಡೆ, ಬಟ್ ಹೋಗ್ತಾ ಹೋಗ್ತಾ ಮೂವಿ ತುಂಬಾ ಇಷ್ಟ ಆಗ್ತಾನೆ. ತುಂಬಾ ಚೆನ್ನಾಗಿ ಮಾಡಿದಾನೆ ಪರ್ಫಾರ್ಮೆನ್ಸ್. ಅದಾದ್ಮೇಲೆ ಅಭಿಷೇಕ್ ಬಚ್ಚನ್ ಅವರು ಕೂಡ ಈ ಮೂವಿಲಿ ತುಂಬಾ ಇಂಪ್ರೆಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಬ್ಬ ಮೆಮೊರಿ ಇಲ್ನೆಸ್ ಇರೋ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಸ್ಪೆಷಲಿ ಅವ್ರ ಗೋತ್ರು ಇದೆಲ್ಲ ಲೈಫ್ ಡಿಸೈರ್ಸ್ ನ ಅಚೀವ್ ಮಾಡೋದ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಸಾಂಗ್ಸ್ ಅಂತೂ ಸೂಪರ್ ಅಂತ ಹೇಳ್ಬೋದು. ನಾನಂತೂ ಸ್ಕ್ರೀನ್ ರೋಲ್ ಆಗ್ಬೇಕಾದ್ರೆ ಸಾಂಗ್ ಬರ್ತಾ ಇತ್ತು. ಸೊ ಎಂಡ್ ಕ್ರೆಡಿಟ್ಸ್ ಫುಲ್ ನೋಡಿದೆ ಈ ಮೂವಿನಲ್ಲಿ, ಯಾಕೆ ಅಷ್ಟು ಚೆನ್ನಾಗಿದೆ ಸಾಂಗ್ಸ್. ಅದಾದ್ಮೇಲೆ ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಳ್ಳಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಟೋನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಅದಾದ್ಮೇಲೆ ಎಡಿಟಿಂಗ್ ಕೂಡ ಪರವಾಗಿಲ್ಲ, ಯಾವುದೇ ರೀತಿಯಾದ ಅಬ್ರಪ್ಟ್ನೆಸ್ ಇರ್ಲಿಲ್ಲ, ಚೆನ್ನಾಗಿ ಮೂಡ್ ಬಂದಿದೆ. ಈ ಮೂವಿನಲ್ಲಿ ಪ್ರೊಡಕ್ಷನ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಈ ಮೂವಿನಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ ಅಭಿಷೇಕ್ ಬಚ್ಚನ್ ಹಾಗೂ ಆ ದೇವಿಕ್ ಮಧ್ಯೆ ಇದ್ದ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಬ್ಬ ಅಪ್ಪ ಮಗನ್ ರಿಲೇಶನ್ಶಿಪ್ ತರ ತೋರಿಸಿದ್ದಾರೆ. ಬಟ್ ಆದ್ರೆ ಇಬ್ರು ಸ್ಟ್ರೇಂಜರ್ಸ್. ಆದ್ರೆ ಇಲ್ಲಿ ಯಾರಪ್ಪ ಯಾರ ಮಗ ಅಂತ ನೀವು ಮೂವಿ ನೋಡಿ ತಿಳ್ಕೊಬೇಕು. ಫೈನಲ್ ವರ್ಡಿಗೆ ಹೇಳ್ಬೇಕಂದ್ರೆ ಕಾಲಿದರ್ ಲಾಪತ ಒಂದು ಆರ್ಟ್ ಟಚಿಂಗ್ ಮೂವಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದು ZEE5 ಅಲ್ಲಿ ಇದೆ. ಈ ಮೂವಿನ ಪ್ರೊಡ್ಯೂಸರ್ಸ್ ಥಿಯೇಟರ್ ಅಲ್ಲಿ ಏನಕ್ಕೆ ರಿಲೀಸ್ ಮಾಡಿಲ್ಲ ಅಂತ ನಂಗಂತೂ ಗೊತ್ತಿಲ್ಲ. ಬಟ್ ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಹಿಟ್ ಆಗೋದು. ಮೇ ಬಿ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಮೂವಿ ಹಿಟ್ ಆಗುತ್ತೋ ಇಲ್ಲೋ ಅಂತ, ಅದಕ್ಕೆ OTT ರಿಲೀಸ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿನೂ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಂದು ಹಾರ್ಟ್ ಟಚಿಂಗ್ ಮೂವಿ, ತುಂಬಾ ಚೆನ್ನಾಗಿದೆ. ಒಬ್ರು ವಯಸ್ಸಾದವ್ರು ಫ್ಯಾಮಿಲಿ ಬಿಟ್ಬಿಟ್ಟು ಹೋಗುತ್ತೆ, ಮಕ್ಳು ಕೂಡ ಫ್ಯಾಮಿಲಿ ಬಿಟ್ಬಿಟ್ಟು ಹೋಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲೈಫ್ ಗೋತ್ರು ಮತ್ತೆ ಆ ಡಿಸೈರ್ಸ್, ಆ ಬಕೆಟ್ ಲಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಂಡಿಂಗ್ ಕೂಡ ಚೆನ್ನಾಗಿದೆ ಮೂವಿದು. ಓನ್ಲಿ 1 hour 50 minutes ಮೂವಿ, ತುಂಬಾ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಅಭಿಷೇಕ್ ಬಚ್ಚನ್ ಅವರಂತೂ ಈ ಮೂವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲರೂ ಪ್ರೇಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಎಸ್ ದನ್ ಎ ವೆರಿ ಗುಡ್ ಜಾಬ್. ಬಟ್ ನನ್ನ ಪ್ರಕಾರ ಈ ರೋಲ್ ನ ಅಮಿತಾಬ್ ಬಚ್ಚನ್ ಅವ್ರು ಮಾಡಿದ್ರೆ ಇನ್ನೂ ಹಿಟ್ ಆಗಿರೋದು ಅಂತ ಅನ್ಸುತ್ತೆ. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 7 out of 10. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.